ತಪಸ್ವಿಗಳಂದ್ರೆ ಯಾರಂತ ಅನಿಸುತ್ತೆ? ಕಾವಿ ಬಟ್ಟೆ ಹಾಕ್ಕೊಳ್ಳೋರು ಅಥವಾ ಕಾಡು ಒಳಗಡೆ ಕಾಡು ಮಧ್ಯದಲ್ಲಿ ತಪಸ್ ಮಾಡೋರು. ಅವರಷ್ಟೇ ತಪಸ್ವಿಗಳಲ್ಲ, ಸಂಸಾರದಲ್ಲಿ ಜೀವನ ನಡೆಸೋವಂಥವ್ರು ತಪಸ್ವಿಗಳೇ ಆಗಿರ್ತಾರೆ. ನಮ್ಮ ಗುಂಡಪ್ಪನವ್ರು ಹೇಗೆ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ. ಕಾಷಾಯದೇಂ ತಪಸ್ಸು ಗೃಹಲೋಕ ನಿರ್ವಾಹ, ವೇಷತಾಳದ ತಪಸ್ಸು ಕಠಿಣತರ ತಪಸ್ಸು, ಲೇಸಿನಿಂದದು ಸಾಗೆ ಬೇಕು ಶಮದಮ ಸಮತೆ, ಆಸಿಧಾರವು ವ್ರತವೋ ಮಂಕುತಿಮ್ಮ. ಮಾನ್ಯ ಗುಂಡಪ್ಪನವರು ಹೇಳಿದ ಹಾಗೆ ಕಾವಿ ಉಟ್ಟ ಸನ್ಯಾಸಿಗಳು ಮಾತ್ರ ತಪಸ್ವಿಗಳಲ್ಲ, ಸಂಸಾರದಲ್ಲಿ ತೂಗಿಸ್ಕೊಂಡು ಹೋಗೋ, ಸಂಸಾರ ನಡೆಸ್ಕೊಂಡು ಹೋಗೋದು ಕೂಡ ಒಂದು ತಪಸ್ಸೆ. ನಮ್ಮ ಗುಂಡಪ್ಪನವ್ರು ಹೇಳಿದ ಹಾಗೆ ಶಮ ದಮ ಸಮತೆ, ಈ 3 ಸಮತೋಲನದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರೇ ನಮ್ಮ ಜೀವನವನ್ನು ಸಾರ್ಥಕತೆಯನ್ನಾಗಿ ಮಾಡ್ಕೊಳ್ಬೋದು. ಈ ರೀತಿ ಸಂಸಾರನ ನಡೆಸ್ಕೊಂಡು ಹೋಗೋದು ಕತ್ತಿಯ ಅಲಗಿನ ಮೇಲೆ ನಡೆದಂತಿರುತ್ತೆ. ನನ್ನ ಸ್ವಯಂ ಅನುಭವನ ನಾನು ಹಂಚ್ಕೊತಾ ಇದ್ದೀನಿ. ಇದನ್ನು ದೀರ್ಘಕಾಲ ನಿರಂತರವಾಗಿ ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ. ಹಾಗಾಗಿ ಗುಂಡಪ್ಪನವರು ನಮ್ಮಂಥ ಸಂಸಾರಿಗಳನ್ನು ತಪಸ್ವಿಗಳಂತ ಕರೆದಿದ್ದಾರೆ. ನಮಸ್ಕಾರಗಳು.